ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಅಂತ ಒಂದಿದೆ. ಅದರಲ್ಲಿ ಯಕ್ಷ ಧರ್ಮರಾಜನಿಗೆ ಕೇಳುವ ಒಂದು ಪ್ರಶ್ನೆ, ಜಗತ್ತಿನ ಆಶ್ಚರ್ಯ ಯಾವುದು? ನಾವಂದರೆ 7 ಅದ್ಭುತಗಳು ಯಾವುದೋ ಹೇಳಿಬಿಡ್ತೀವಿ, ಅದಲ್ಲ, ಈ ತಾಜ್ ಮಹಲ್ ಅವೆಲ್ಲ ಹೇಳಿಬಿಡ್ತೀವಿ. ಆದರೆ ಧರ್ಮರಾಜ ಹೇಳುವ ಆಶ್ಚರ್ಯ ಏನಂದರೆ, ನಮ್ಮ ಕಣ್ಣೆದುರಿಗೆ ಸತ್ತವರು ನೋಡಿದ್ರು ನಾವು ಸಾಯಲ್ಲ ಅಂದ್ಕೊಳ್ತೀವಲ್ಲ, ಇದಕ್ಕಿಂತೂ ಆಶ್ಚರ್ಯ ಇಲ್ಲ. ನಿಜವಾಗಿಯೂ ಹೋಗೋರು ನೋಡುವಾಗ ನಮಗೇನು ಬರಬೇಕಂದ್ರೆ, ಇವತ್ತಲ್ಲ ನಾಳೆ ಒಂದಿನ ನಾನು ಹೀಗೆ ಹೋಗಬೇಕು, ರಾಮ್ ನಾಮ್ ಸತ್ಯ ಹೇ, ಇದು ಎಲ್ಲರಿಗೆ. ಯಾಕಂದರೆ ಹುಟ್ಟು ನಿಶ್ಚಿತ ಆದಮೇಲೆ ಸಾವು ಖಚಿತ. ಒಂದು ಬೈ ಒನ್ ಗೆಟ್ ಒನ್ ಇದ್ದ ಹಾಗೆ. ನೀವೀಗ ಆಲ್ರೆಡಿ ಒಂದು ಬೈ ಮಾಡಿದ್ದೀರಿ, ಯಾವುದು ಹುಟ್ಟು, ಅದಕ್ಕೆ ಗೆಟ್ ಒನ್ ಯಾವುದು ಫ್ರೀ. ಈಗ ಫ್ರೀ 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 ಅಲ್ಲ, ಅದಕ್ಕೆ ಹುಟ್ಟಿಗೆ ಯಾವುದು ಫ್ರೀ ಅಂದರೆ, ಬೇಕಂದ್ರೂ ಫ್ರೀ, ಬೇಡ ಅಂದರೂ ಫ್ರೀ. ಇದು ಜಾತಸ್ಯ ಧ್ರುವೋಹಿ ಮೃತ್ಯು. ಕೃಷ್ಣ ಹೇಳ್ತಾನೆ, ಹುಟ್ಟಿದವರಿಗೆಲ್ಲ ಸಾವು ಕಟ್ಟಿಟ್ಟ ಬುತ್ತಿ. ನಿಮಗೆ ಸಾಯಬಾರ್ದು ಅಂತ ಆಸೆ ಇದ್ದರೆ ಏನು ಮಾಡಬೇಕು? ಒಂದು ಐಡಿಯಾ ಇದೆ. ಸಾಯಬಾರ್ದು ಅಂತ ಯಾರಿಗ ಆಸೆ ಇದ್ದರೆ ಹುಟ್ಟಬಾರ್ದಷ್ಟೆ. ಹುಟ್ಟದವರಿಗೆ ಸಾವಿಲ್ಲ, ಆದರೆ ಹುಟ್ಟಿದವರಿಗೆಲ್ಲ ಸಾವಿದೆ.